ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಗ್ಯಾರಂಟಿ ಕದನ ಏರ್ಪಡುವುದು ನಿಶ್ಚಿತ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅದಕ್ಕಾಗಿ ಕಾಂಗ್ರೆಸ್ ಸರ್ವ ರೀತಿಯಲ್ಲೂ ಕೂಡ ಸಜ್ಜಾಗಿ ಅಂತ ಅದಕ್ಕೆ ಟೀಮ್ ಅನ್ನ ರಚಿಸ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆಗೆ ಗ್ಯಾರಂಟಿ ಕದನ ಏರ್ಪಡುವುದು ನಿಶ್ಚಿತ. ಒಂದು ಕಡೆಯಲ್ಲಿ ಮೋದಿ ಕಿ ಗ್ಯಾರಂಟಿ ಅಂತ ಬಿಜೆಪಿ ಪ್ರಚಾರವನ್ನ ನಡೆಸಲಿಕ್ಕೆ ಸಜ್ಜುಗೊಳ್ತಾ ಇದ್ರೆ, ಮಗದೊಂದು ಕಡೆಯಲ್ಲಿ ನಾವು 5 ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತಂದಿದ್ದೀವಿ ಅಂತ ಜನರಿಗೆ ಅದನ್ನ ಪ್ರಚಾರ ಮಾಡಿ ಅಂತ ಅದಕ್ಕಾಗಿ ಒಂದು ಸಮಿತಿಯನ್ನು ಕೂಡ ರಚನೆ ಮಾಡ್ತಾ ಇದ್ದಾರೆ. ಜಿಲ್ಲೆ ತಾಲೂಕುವಾರು ಈ ಸಮಿತಿ ರಚನೆ ಆಗುತ್ತೆ. ಈ ಮೂಲಕ ಕಾರ್ಯಕರ್ತರಲ್ಲಿ ಅಖಾಡಕ್ಕೆ ಧುಮುಕಿಸೋದಕ್ಕೆ ಅಸ್ತ್ರವನ್ನ ರೆಡಿ ಮಾಡ್ತಾ ಇದ್ದಾರೆ. ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಗ್ಯಾರಂಟಿ ಅಸ್ತ್ರವನ್ನ ಪ್ರಯೋಗಿಸಬೇಕು ಅಂತ ಪ್ರಧಾನಿ ಮೋದಿ ವಿರುದ್ಧ ಸಿಎಂ ಸಿದ್ದರಾಮಯ್ಯನವರ ಒಂದು ಗ್ಯಾರಂಟಿ ಬ್ರಹ್ಮಾಸ್ತ್ರ. ಲೋಕಸಭೆಗೂ ಗ್ಯಾರಂಟಿ ವಾರಂಟಿ ಕಾರ್ಡ್ ಪ್ಲೇ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು. ಲೋಕಸಭೆ ಚುನಾವಣೆಯ ಹಿನ್ನೆಲೆಯಲ್ಲಿ ಗ್ಯಾರಂಟಿ ಬ್ರಹ್ಮಾಸ್ತ್ರವನ್ನ ಪ್ರಯೋಗಿಸಬೇಕು ಅಂತ ಕಾಂಗ್ರೆಸ್ ಅಣಿ ಆಗ್ತಾ ಇದೆ. ರಾಜ್ಯ, ಜಿಲ್ಲೆ, ತಾಲೂಕು, ಕ್ಷೇತ್ರವಾರು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ಸಮಿತಿಯನ್ನ ರಚನೆ ಮಾಡಲಾಗಿದೆ. ರಾಜ್ಯ ಮಟ್ಟದ ಸಮಿತಿಗೆ ಅಧ್ಯಕ್ಷರಿಗೆ ಸಂಪುಟ ದರ್ಜೆಯ ಸ್ಥಾನಮಾನ ಸಿಗುತ್ತೆ. ಉಳಿದ 5 ಉಪಾಧ್ಯಕ್ಷರಿಗೆ ರಾಜ್ಯ ಸಚಿವ ಸ್ಥಾನಮಾನವನ್ನು ಕೊಡ್ತಾರೆ. ಉಳಿದ ಸಮಿತಿ ಅಧ್ಯಕ್ಷ, ಉಪಾಧ್ಯಕ್ಷರು, ಸದಸ್ಯರಿಗೆ ಗೌರವ ಧನವನ್ನು ಕೂಡ ಕೊಡಲಾಗುತ್ತೆ. ವಾರ್ಷಿಕ 16 ಕೋಟಿ ರೂಪಾಯಿ ಇದಕ್ಕಾಗಿ ವ್ಯಯವನ್ನ ಮಾಡಲಾಗುತ್ತೆ. ಒಟ್ಟು 4,000 ಕಾರ್ಯಕರ್ತರನ್ನ ಈ ಒಂದು ಕಾರ್ಯಕ್ಕೆ ಬಳಕೆಯನ್ನ ಮಾಡಿಕೊಳ್ಳಲಾಗುತ್ತೆ. ಗ್ಯಾರಂಟಿ ಯೋಜನೆಗಳ ಸಮರ್ಪಕ ಅನುಷ್ಠಾನಕ್ಕಾಗಿ ಸರ್ಕಾರ ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದೆ. ಜನರಿಗೆ ನಮ್ಮ ಇಡೀ ಗ್ಯಾರಂಟಿಯನ್ನ ತಲುಪಿಸುವಂತಹ ವ್ಯವಸ್ಥೆ, ಕರ್ತವ್ಯ ಕಾರ್ಯಕರ್ತದ್ದು ಅಂತ ಅವ್ರನ್ನ ಹುರಿದುಂಬಿಸುವಂತಹ ಪ್ರಯತ್ನ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರವೀಶ್ರಿಂದ. ರವೀಶ್, ಕಾಂಗ್ರೆಸ್ ರಾಜ್ಯದಲ್ಲಿ ಗ್ಯಾರಂಟಿಯ ಮೂಲಕವೇ ಅಧಿಕಾರವನ್ನು ಸ್ಥಾಪನೆ ಮಾಡ್ತು. ಈಗ ಮುಂದಿನ ಲೋಕಸಭಾ ಚುನಾವಣೆಗೂ ಕೂಡ ಈ ಗ್ಯಾರಂಟಿಯನ್ನೇ ಅಸ್ತ್ರವನ್ನ ಮಾಡಿಕೊಳ್ಳಿಕ್ಕೆ ಅಣಿ ಆಗ್ತಾ ಇದ್ದು, ಈ 5 ಗ್ಯಾರಂಟಿಗಳ ಪ್ರಚಾರ ಕಾರ್ಯನ ಅಥವಾ ಲೋಕಸಭೆಗೂ ಒಂದಷ್ಟು ಗ್ಯಾರಂಟಿಗಳನ್ನ ಜಾರಿಗೊಳಿಸುವಂತಹ ಒಂದು ವೈಖರಿಯ ಬಗ್ಗೆ ಏನಾದರೂ ನಿರ್ಧಾರ ಆಗ್ತಿದೆಯಾ? ದಿವ್ಯಾ, ಪ್ರಮುಖವಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ಎಲ್ಲೋ ಒಂದು ಕಡೆ ಗ್ಯಾರಂಟಿಯ ವಾರಂಟಿಯನ್ನು ಲೋಕಸಭೆ ಚುನಾವಣೆಗೂ ಕೂಡ ವಿಸ್ತರಣೆ ಮಾಡೋದಕ್ಕೆ ಮೆಗಾ ಪ್ಲಾನ್ ಮಾಡ್ಕೊಂಡಿರ್ತಕ್ಕಂಥದ್ದು. ಯಾಕೆಂದರೆ ಇದೇ ಶುಕ್ರವಾರ ಯುವ ನಿಧಿಯು ಕೂಡ ಒಂದು ರೀತಿಯಲ್ಲಿ ಅಧಿಕೃತವಾಗಿ ಲಾಂಚ್ ಆಗಿ ಅದು ವರ್ಗಾವಣೆ ಆಗುತ್ತೆ. ಆ ಒಂದು ಕಾರ್ಯಕ್ರಮವೂ ಕೂಡ ಶಿವಮೊಗ್ಗದಲ್ಲಿದೆ. ಹಾಗಾಗಿ 5 ಗ್ಯಾರಂಟಿಗಳನ್ನು ನಾವು ನುಡಿದಂತೆ ನಡೆದಿದ್ದೇವೆ, ಚಾಚು ತಪ್ಪದೆ ತಂದಿದ್ದೇವೆ ಅನ್ನೋ ಘೋಷವಾಕ್ಯದೊಂದಿಗೆ ಯಾರು ಫಲಾನುಭವಿಗಳಿರ್ತಾರೆ ಜನರ ಬಳಿಗೆ ಹೋಗಿ ಆ ಒಂದು ಗ್ಯಾರಂಟಿ ಅಸ್ತ್ರವನ್ನು ಪ್ರಯೋಗ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಯಾಕೆಂದರೆ ಪಂಚರಾಜ್ಯಗಳ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಆ ಒಂದು ಪ್ರಧಾನಿ ನರೇಂದ್ರ ಮೋದಿಯವರ ಗ್ಯಾರಂಟಿ ವರ್ಸಸ್ ಆ ಒಂದು ಕಾಂಗ್ರೆಸ್ನ ಗ್ಯಾರಂಟಿ ಅಂತಲೂ ಕೂಡ ಇದೇ ಒಂದು BJP ನಾಯಕರು ಪ್ರಚಾರ ಮಾಡಿದರು. ಅದರಲ್ಲಿ ಎಲ್ಲೋ ಒಂದು ಕಡೆ ರಾಜಸ್ಥಾನ, ಮಧ್ಯಪ್ರದೇಶ, ಛತ್ತೀಸ್ಗಢದಲ್ಲೂ ಕೂಡ ಒಂದು ರೀತಿಯಲ್ಲಿ ಸಕ್ಸಸ್ ಆಗಿತ್ತು. ಈಗ ಅದೇ ರೀತಿಯ ಪ್ರಯೋಗವನ್ನು ಈ ಒಂದು ಕರ್ನಾಟಕದಲ್ಲೂ ಕೂಡ ಮಾಡೋದಕ್ಕೆ BJP ಪ್ಲಾನ್ ಮಾಡ್ಕೊಂಡಿದ್ದಾರೆ. ಯಾಕೆಂದರೆ BJPಗೆ ಬಹುದೊಡ್ಡ ಹೊಡೆತ ಇರತಕ್ಕಂಥದ್ದು ಕರ್ನಾಟಕದಲ್ಲಿ. ಯಾಕೆಂದರೆ ಹೀನಾಯವಾಗಿ 65 ಸೀಟಿಗೆ ಬಂದು ನಿಲ್ಲಿಸಂಥದ್ದು ಕಾಂಗ್ರೆಸ್ನ ಗ್ಯಾರಂಟಿಗಳು ಅನ್ನೋದು ಕೂಡ ಸ್ಪಷ್ಟವಾಗಿ BJP ನಾಯಕರಿಗೆ ಗೊತ್ತಿದೆ. ಆ ಕಾರಣಕ್ಕೋಸ್ಕರವಾಗಿ ಕರ್ನಾಟಕದಲ್ಲಿ ಮೋದಿ ಗ್ಯಾರಂಟಿ ವರ್ಸಸ್ ಕಾಂಗ್ರೆಸ್ ಗ್ಯಾರಂಟಿ ಅನ್ನುವಂತಾಗಿದೆ. ಇದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ ಕೂಡ ತಂತ್ರವನ್ನು ಮಾಡ್ತಾ ಇದೆ. ಅಂದರೆ ಗ್ಯಾರಂಟಿಗಳನ್ನು ಯಾವುದೇ ಕಾರಣಕ್ಕೂ ಕೂಡ ಬಿಟ್ಟು ಕೊಡಬಾರ್ದು. ಈಗಾಗಲೇ ಜನರಿಗೆ ತಲುಪಿದೆ, ಇನ್ನಷ್ಟು ಕೂಡ ನಾವು ಭರವಸೆಯನ್ನು ಕೊಡಬೇಕಾಗತ್ತೆ. ಲೋಕಸಭೆ ಚುನಾವಣೆ ಬಳಿಕವೂ ಕೂಡ ಗ್ಯಾರಂಟಿಗಳು ಇರುತ್ತೆ, ಯಾವುದೇ ಕಾರಣಕ್ಕೂ ಕೂಡ ನಿಲ್ಲಿಸೋದಿಲ್ಲ ಅನ್ನೋ ಸಂದೇಶದ ರವಾನೆ ಜೊತೆಗೆ ಈಗ ಯಾರು ಗ್ಯಾರಂಟಿ ತಲುಪಿದೆ ಅವರಿಗೆ ಒಂದು ರೀತಿಯಲ್ಲಿ ಆ ಒಂದು ನಾವು ಇದ್ದೇವೆ ನಿಮ್ಮ ಜೊತೆ, ಮುಂದೆಯೂ ಕೂಡ ಇರ್ತೇವೆ ಅನ್ನೋ ಸಂದೇಶವನ್ನು ರವಾನೆ ಮಾಡೋದ್ರ ಜೊತೆಗೆ ಯಾರಿಗೆ ತಲುಪಿಲ್ಲ ಅವರನ್ನು ಕೂಡ ಒಂದು ರೀತಿಯಲ್ಲಿ ಜೊತೆಯಲ್ಲಿ ಕರೆದುಕೊಂಡು ಹೋಗೋದಕ್ಕೆ ಪ್ಲಾನ್ ಮಾಡ್ಕೊಂಡಿರ್ತಕ್ಕಂಥದ್ದು. ಆ ಕಾರಣಕ್ಕೋಸ್ಕರವಾಗಿ ಒಂದು ರೀತಿಯಲ್ಲಿ ಮಿನಿಸ್ಟರ್ ಇದ್ದಂಗೆ ಈ ಒಂದು ಮಿನಿಸ್ಟರಿ ಒಂದು ಕ್ರಿಯೇಟ್ ಮಾಡ್ದಂಗೆ ಇದೆ. ಯಾಕೆಂದರೆ ಒಬ್ಬ ಕ್ಯಾಬಿನೆಟ್ ದರ್ಜೆಯ ಒಂದು ಸ್ಥಾನಮಾನವನ್ನು ಕೊಡೋದ್ರ ಮೂಲಕ ಒಬ್ಬ ಅಧ್ಯಕ್ಷನ ನೇಮಕ ಮಾಡ್ತಾರೆ. 5 ಸ್ಟೇಟ್ ಕ್ಯಾಬಿನೆಟ್ ರ್ಯಾಂಕ್ ಮೂಲಕ ಉಪಾಧ್ಯಕ್ಷರು ನೇಮಕ ಮಾಡಿ ಅವರ ಒಂದು ಅಧೀನದಲ್ಲಿ ಜಿಲ್ಲಾ ಮಟ್ಟ, ತಾಲೂಕು ಮಟ್ಟ, ವಿಧಾನಸಭಾವಾರು ಕೂಡ ಒಂದು ರೀತಿಯಲ್ಲಿ ಗ್ಯಾರಂಟಿಗಳ ಅನುಷ್ಠಾನಕ್ಕೆ ಸಮಿತಿಯನ್ನು ರಚನೆ
ಘೋಷಣೆ ಮಾಡ್ತಾರೆ. ಹಾಗಾಗಿ ಗ್ಯಾರಂಟಿಗಳನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಳ್ಳೋದ್ರ ಜೊತೆಗೆ ಎಲ್ಲೋ ಒಂದು ಕಡೆ ಜನರಿಗೆ ತಲುಪಿಸ್ತಾ ಇದ್ದೀವಿ, ಇದೇ ಲೋಕಸಭಾ ಚುನಾವಣೆ ಅಸ್ತ್ರ ಅಂತ ಕಾಂಗ್ರೆಸ್ ಸಾರದಂಗಿದೆ. ಹಾಗಾಗಿ ಇದಕ್ಕೆ ವಾರ್ಷಿಕವಾಗಿ 17 ಕೋಟಿ 16 ಕೋಟಿ ವೆಚ್ಚ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಅಧಿಕೃತವಾಗಿ ಈ ಒಂದು ಸಮಿತಿಗಳ ರಚನೆಗೆ ಎಷ್ಟಾಗುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗುತ್ತೆ. ಒಂದು ಕಡೆ ಕಾರ್ಯಕರ್ತರಿಗೂ ಕೂಡ ಅವಕಾಶ ಸಿಗುತ್ತೆ, ಇನ್ನೊಂದು ಕಡೆ ಗ್ಯಾರಂಟಿಗಳ ಅನುಷ್ಠಾನದಿಂದ ಕಾಂಗ್ರೆಸ್ಗೆ ಲಾಭ ಆಗುತ್ತೆ ಅನ್ನೋ ಲೆಕ್ಕಾಚಾರ ಇರ್ಬೋದು. ಆ ಕಾರಣಕ್ಕೋಸ್ಕರವಾಗಿ ಗ್ಯಾರಂಟಿಗಳನ್ನು ಹಿಡಿದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಮತ್ತೆ ಒಂದು ರೀತಿಯಲ್ಲಿ ಹೆಚ್ಚು ಸ್ಥಾನಗಳನ್ನು ಗಳಿಸೋದಕ್ಕೆ ಪ್ಲಾನ್ ಮಾಡ್ಕೊಂಡಿರ್ತಕ್ಕಂಥದ್ದು. ಇದಕ್ಕೆ ಮೋದಿ ಗ್ಯಾರಂಟಿ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಕರ್ನಾಟಕದಲ್ಲಿ ಅನ್ನೋ ಕೂಡ ಕಾದು ನೋಡಬೇಕಾಗಿದೆ. ದಿವ್ಯಾ, ಥ್ಯಾಂಕ್ ಯು ರವೀಶ್ ನಿಮ್ಮೆಲ್ಲ ಮಾಹಿತಿಗೆ.